ಮಾಜಿ ಸಚಿವ ಕೆ ಶಿವನಗೌಡ ನಾಯಕರ ಹುಟ್ಟುಹಬ್ಬದ ನಿಮಿತ್ತ ಕವಿತಾಳ ಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮ ಅದ್ದೂರಿಯಾಗಿ ವೇದಿಕೆ ತಯಾರಾಗಿದ್ದು ಮುಖಂಡರು ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದರು. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಕೆಎಸ್ಎನ್ ಅಭಿಮಾನಿಗಳು ಸಮಿತಿಯಿಂದ ನಡೆಯುವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದ್ದು ವೇದಿಕೆ ಸಹ ಅದ್ದೂರಿಯಾಗಿ ಸಜ್ಜಾಗಿದೆ ಎಂದು ಬಿಜೆಪಿ ಮುಖಂಡ ತಿಮ್ಮಾರೆಡ್ಡಿ ಭೋಗಾವತಿ ತಿಳಿಸಿದರು. ನಾಳೆ ಸಂಜೆ 4 ಗಂಟೆ ನಡೆಯುವ ಕಾರ್ಯಕ್ರಮ ತಯಾರಿ ನಡೆದಿದ್ದು ಅಡುಗೆ ಭಟ್ಟರು ಅಡುಗೆ ತಯಾರು ಮಾಡುತ್ತಿದ್ದಾರೆ. ಇದರಲ್ಲಿ ವಿಶೇಷ ಏನೆಂದರೆ ತುಪ್ಪದಲ್ಲಿ ತಯಾರು ಮಾಡಿದ 30,000 ಲಡ್ಡುಗಳನ್ನು ತಯಾರು ಮಾಡಲಾಗಿದೆ ಮತ್ತು ಅನ್ನ ಸಾಂಬಾರ್, ಬದನೆಕಾಯಿ ಪಲ್ಯ ಮತ್ತು ಕಡಲೆ ಪುಡಿ ತಯಾರು ಮಾಡಲಾಗಿದೆ ಎಂದು ಬಿಜೆಪಿ ಮಂಡಳ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಜಕ್ಕಲದಿನ್ನಿ ತಿಳಿಸಿದರು. ಸುಮಾರು ನಾಳೆ ಕೆಎಸ್ ಅಭಿಮಾನಿ ಬಳಗದಿಂದ ನಾಳೆ ಕವಿತಾಳದಲ್ಲಿ ಸೇರುವ ಜನಸಂಖ್ಯೆಗಳನ್ನು ಸುಮಾರು 25ರಿಂದ 30,000 ಜನಸಂಖ್ಯೆನ ಸೇರುತ್ತದೆ. ನಾವೆಲ್ಲ ತಯಾರಿಯಲ್ಲಿ ಇಲ್ಲೆಲ್ಲ ಇದರಿಂದ ಮಾಡಿದ್ದೆವು. ಇನ್ನು ನಾಳೆ ಎಲ್ಲ ಸಮಗ್ರ ಜನರೆಲ್ಲ ಬಂದು ಈ ಕವಿತಾಳ ನಡೀತಕ್ಕಂತ ಸಂಸ್ಥೆನಿಗೆ ಎಲ್ಲರೂ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈ ಸಂಕಲ್ಪ ಸಮಾವೇಶ ನಡೆದಿದೆ, ಯಾವ್ಯಾವ ಭಾಗದಿಂದ ಬರೋ ಜನರ ನಿರೀಕ್ಷೆ ಇದೆ ಸರ್? ಈ ಸಂಕಲ್ಪ ಸಮಾವೇಶಕ್ಕೆ ದೇವದುರ್ಗ ತಾಲೂಕು ಒಟ್ಟು ನಮ್ಮ ಜಿಲ್ಲೆಯ ಸಮಗ್ರ ನಮ್ಮ ರಾಯಚೂರು ಜಿಲ್ಲೆಯಿಂದ ಎಲ್ಲಾ ತಾಲೂಕಿನಿಂದ ಜನಗಳನ್ನು ಬರ್ತಿದ್ದಾರೆ. ಅಲ್ಲ ಸರ್, ಈಗ ಕೆಎಸ್ ಅಭಿಮಾನಿಗಳಿಂದ ಒಂದು ರೀತಿ ಶಿವನಗೌಡ ನಾಯಕ್ ಅವರ ಬರ್ತ್ಡೇ ವಿಷಯಕ್ಕಾಗಿ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂತ ವಿಚಾರವನ್ನು ಈಗ ಕೆಎಸ್ಎನ್ ಅಭಿಮಾನಿಗಳ ಬಳಗವನ್ನು ಹಮ್ಮಿಕೊಂಡಿರುವುದು ಒಂದು ರೀತಿಯಲ್ಲಿ ಜನರು ಕೂಡ ಒಳ್ಳೆಯ ಭಾವನೆ ಕೂಡ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಒಳ್ಳೆ ಭಾವನೆಯಿಂದನೇ ನಮ್ ಗೌಡ್ರು ಕೆಎಸ್ ಮಾಜಿ ಮಿನಿಸ್ಟರ್ ಆದಂತ ಶಿವನಗೌಡ ನಾಯಕರು ಅವ್ರ ಆಸಕ್ತಿಯಿಂದ ನಮ್ಗೆಲ್ಲ ಸಹಕಾರ ಮಾಡಿದ್ರಿಂದ ನಾವೆಲ್ಲ ಇಲ್ಲೆಲ್ಲ ಮಾಡ್ಲಕತ್ತೀವಿ. ಅವರೆಲ್ಲ ಅದರಿಂದ ಮಾತಾಡ್ತಾರೆ. ನಾಳೆ ಈಗ 70, 80 ಮತ್ತು 90 ದಶಕದಲ್ಲಿ ಕೂಡ ಈ ಭಾಗ ರಾಯಚೂರು ಜಿಲ್ಲೆ ನೀರಾವರಿ ಪ್ರದೇಶ ಹೊಂದಿದ ಭಾಗ ಈಗ ನಶಿಸಿ ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ನೀರಾವರಿ ಪ್ರದೇಶ ಇಲ್ಲ ಅಂತ ಕಾಣ್ತಾ ಇದೆ. ಈ ಭಾಗಕ್ಕೆ ನವಲಿ ಜಲಾಶಯ ಪ್ರಮುಖವಾಗಿ ಬೇಡಿಕೆ ಆಗಿದೆ. ಇಲ್ಲ, ಈಗ ನಿಮ್ಗೆ ಗೊತ್ತಿದ್ದಂಗೆ ಈಗ ಇಲ್ಲಿ ಬರ್ತಕ್ಕಂತ ಮೊದಲೇನು ರಾಯಚೂರು ತನ ನೀರು ಹೋಗ್ತಿತ್ತು. ಈಗ ಇಲ್ಲಿ ಮತ್ತೆ ನಮ್ ಕವಿತಾಳೆ ಲಾಸ್ಟ್ ಆಗ್ಬಿಡತ್ತೆ ನೀರು 73-74 ಕ್ಯಾಂಪಿಗೆ ಲಾಸ್ಟ್ ಆಗ್ಬಿಡತ್ತೆ ನೀರು. ಈಗ ಅದೆಲ್ಲ ಊರು ತುಂಬಿದ್ರಲ್ಲಿಂದ ಈ ನವಲಿ ಜಲಾಶಯದಿಂದ ಮಾಡೋದ್ರಿಂದ ನಮ್ಮ ಸಿರಿವಾರ ಭಾಗ ರಾಯಚೂರು ತನ ನೀರಾವರಿಗೆಲ್ಲ ಅನುಕೂಲ ಆಗ್ತದ. ಅದ್ರಲ್ಲಿಂದ ನಾವು ಇಷ್ಟೆಲ್ಲ ಇದು ಮಾಡಿ ಒತ್ತಾಯ ಮಾಡ್ತಿದ್ದೇವೆ. ಇವನ್ ಕವಿತಾಳ ಪಟ್ಟಣದಲ್ಲಿ ಬೃಹತ್ ಮಟ್ಟದ ಸಂಕಲ್ಪ ಸಮಾಗಮ ಸಮಾವೇಶವನ್ನ ಪೂರ್ವ ಸಿದ್ಧತೆ ಕಾರ್ಯಕ್ರಮ ನಡೆದಿದ್ದು, ಈ ಸಂಕಲ್ಪ ಸಮಾಗಮ ಕಾರ್ಯಕ್ರಮಕ್ಕೆ ವಿನಯ್ ಗುರುಜಿ ಅವಧೂತ ಪುರುಷ ನಡೆದಾಡುವ ವಿನಯ್ ಗುರುಜಿ ಅವರು ಈ ಕಾರ್ಯಕ್ರಮಕ್ಕೆ ದುವೆ ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಕೆಎಸ್ಎನ್ ಜನಕಲ್ಯಾಣ ಸಮಿತಿ ವತಿಯಿಂದ ಈ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಈ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ಏನು ನವಲಿ ಜಲಾಶಯ ನಿರ್ಮಾಣ ಮತ್ತು ತಿಂತಿಣಿ ಬ್ರಿಡ್ಜ್ ನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮತ್ತು ಈ ಜಿಲ್ಲೆಯ ಜನರ ಜೀವನಾಡಿ ಆಗಬೇಕಾದಂತ ಸಂಜೀವಿನಿ ಆಗ್ಬೇಕಾದಂತ ಏಮ್ಸ್ ಮುಂದುವರಿಕೆಗಾಗಿ ಈವನ್ ಕೆಎಸ್ಎನ್ ಶಿವನಗೌಡ ಅವರ ಬರ್ತ್ಡೇ ನೆಪ ಮಾತ್ರವಾಗಿದ್ದರಿಂದ ಈ ಸಮಾಗಮ ಸಂಕಲ್ಪ ಸಮಾವೇಶದ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಭಾಗದಲ್ಲಿ ರೈತರೇನು ಮತ್ತು ಈ ಭಾಗದ ಆರೋಗ್ಯ ಪರಿಸ್ಥಿತಿಯನ್ನು ಎಷ್ಟೊಂದು ನಶಿಸಿ ಹೋಗಿದೆ ಜನರದು, ಅದನ್ನೆಲ್ಲದರ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಅಲ್ಲ ಸರ್, ಈಗ ಕೆಎಸ್ಎನ್ ಅಭಿಮಾನಿಗಳ ವತಿಯಿಂದ ಅವರ ಬರ್ತ್ಡೇ ನಿಮಿತ್ತವಾಗಿ ಸಂಕಲ್ಪ ಸಮಾವೇಶ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಎಷ್ಟು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಸರ್ ನಾಳೆ ಸಾಯಂಕಾಲ? ಸುಮಾರು 25,000ದಿಂದ 30,000 ಜನ ಈ ಸಂಕಲ್ಪ ಸಮಾಗಮ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯೆಲ್ಲ ಹೊರತುಪಡಿಸಿ ದೇವದುರ್ಗ, ಯಾದಗಿರಿ, ಸುರ್ಪುರ್, ಶಾಪುರ್ ಮತ್ತು ಕನಕಗಿರಿ ಇನ್ನೂ ಅನೇಕ ಈ ರಾಜ್ಯದಾದ್ಯಂತ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರು ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವರ ಅಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇವತ್ತು ಕೆಎಸ್ಎನ್ ಜನಕಲ್ಯಾಣ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ಮತ್ತು ಅದೇ ರೀತಿ ಆ ಸಮಿತಿ ಅಡಿಯಲ್ಲಿ ಎಲ್ಲ ಅವರ ಅಭಿಮಾನಿಗಳು ದಂಡೋಪಿ ದಂಡಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದು ಭಾಗವಹಿಸಲಿದ್ದಾರೆ. ಈಗ ವೇದಿಕೆ ಸಿದ್ಧತೆ ಯಾವ ರೀತಿ ನಡೆದಿದೆ ಸರ್? ಈ ವೇದಿಕೆ ಸಿದ್ಧತೆ ಪೂಜ್ಯ ಶ್ರೀ ವಿನಯ ಗುರುಜಿ ಅವರು ಮತ್ತು ನಮ್ಮ ಕವಿತಾಳ ಪಟ್ಟಣದ ಕಲ್ಮಠ ಶ್ರೀಗಳು ಮತ್ತು ಇವರು ತುರಿಯಾಳ ಅಮೋಘ ಸಿದ್ದೇಶ್ವರ ಸ್ವಾಮೀಜಿ ಅವರು ಬರೋದ್ರಿಂದ ಈ ವೇದಿಕೆ ಮೇಲೆ ಏನೈತಂದ್ರ ಈ ಸಂಕಲ್ಪ ಸಮಾಗಮ
ಸಮಾವೇಶವಾಗಿರೋದ್ರಿಂದ ಇದು ಯಾವುದೇ ಒಂದು ರಾಜಕೀಯ ಇದಕ್ಕೆ ಬಿಂಬಿಸದೇನೆ ಇವತ್ತು ವೇದಿಕೆ ಮೇಲೆ ಮುಖ್ಯ ಗುರುಗಳ ಮುಖಾಂತರ ಆ ವೇದಿಕೆಯನ್ನ ಸಿದ್ಧಪಡಿಸಿ ಆ ವೇದಿಕೆ ಮೇಲೆ ಏನಂದ್ರೆ ಈ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಇದರಿಂದ ಆ ಗುರುಜಿಗಳ ಮುಖಾಂತರ ಈ ಭಾಗದ ಜನರೇನಿಲ್ಲಿ 35,000 ಜನ ಏನ್ ಸೇರ್ತಾ ಇದೀವಿ ಅವರ ಸೇರಿದ ಬೇಡಿಕೆ ಏನಂದ್ರೆ ಇವತ್ತೇನ್ ನಮ್ ಬೇಡಿಕೆ ಇಟ್ಟಿದೀವಿ ನವಿಲಿ ಜಲಾಶಯ, ತಿಂತಿಳಿ ಬ್ರಿಡ್ಜ್ ಮತ್ತು ಏಮ್ಸ್ ನಿರ್ಮಾಣ ಮತ್ತು ಈ ಭಾಗದ ಸಂಪೂರ್ಣ ಜೀವನಾಡಿ ಆಗಿರ್ತಕ್ಕಂಥ ಸಮಗ್ರ ನೀರಾವರಿಗೆ ಅಭಿವೃದ್ಧಿಗಾಗಿ ನೀರಿದ್ರನೆ ಇವತ್ತು ಪ್ರತಿಯೊಂದು ಬದುಕಕ್ಕೆ ಸಾಧ್ಯ. ನೀರಿದ್ರನೆ ಪ್ರತಿಯೊಂದು ರೈತರ ಜೀವನಾಡಿ ಅಂದ್ರೆ ನೀರು. ಅದನ್ನೆಲ್ಲಾನು ಮಾಡ್ಬೇಕಂದ್ರೆ ಈ ವೇದಿಕೆ ಮುಖಾಂತರ ಆ ಇಡೀ ರಾಜ್ಯಕ್ಕ ಮತ್ತು ಕೇಂದ್ರಕ್ಕ ಒಂದು ಸಂದೇಶನ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ವರದಿ ಶಫೀಕ್ ಹುಸೇನ್, ಮಾನವಿ.